ಮೈ ಚಾನೆಲ್. ಲಾಸ್ಟ್ ವಿಡಿಯೋನಲ್ಲಿ ನಮ್ಮ ಸುತ್ತಮುತ್ತ ಇರೋರ್ನೆಲ್ಲ ನಂಬೋದಕ್ಕಾಗಲ್ಲ, ಸೆಕೆಂಡ್ಲಿ ಮ್ಯಾನಿಪ್ಯುಲೇಟರ್ಸ್ ಇದ್ರೆ ಹೇಗಿರ್ಬೇಕು, ಹಾಗೆ ನಮ್ ಎನರ್ಜಿ ಡ್ರೈನ್ ಆಗ್ತಿದ್ರೆ ಅಪ್ಲಿಫ್ಟ್ ಮಾಡ್ಕೊಳೋದು ಹೇಗೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ವಿ. ಈ ವಿಡಿಯೋನಲ್ಲೇ ಸ್ವಲ್ಪ ಪಾಸಿಟಿವಿಟಿ ಬಗ್ಗೆನೂ ಮಾತಾಡೋಣ. ಹೆಲ್ತಿ ರಿಲೇಶನ್ಶಿಪ್ಸ್ ಹೇಗಿರ್ಬೇಕು, ಒಂದು ಒಳ್ಳೆ ರಿಲೇಶನ್ಶಿಪ್ ನ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡ್ಕೊಬೇಕು ಅಂದ್ರೆ ಯಾವ ರೀತಿ ನಡ್ಕೊಬೇಕು ನಾವು ಕೂಡ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಐ ಬಿ ಯೂಸಿಂಗ್ English as well as Kannada here so that those who do not know Kannada can understand via English and those who know English and Kannada can relate to it easily. ಹೆಲ್ತಿ ರಿಲೇಶನ್ಶಿಪ್ ಅಂದ್ರೆ ಏನು? ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ನಿಮ್ಮ ಪ್ರಕಾರ ಹೆಲ್ತಿ ರಿಲೇಶನ್ಶಿಪ್ ಅಂದ್ರೆ ಏನು? ನನ್ನ ಪ್ರಕಾರ ಯಾವುದೇ ತರದ ಡ್ರಾಮಾಗಳಿಲ್ಲದೆ, ಗಲಾಟೆಗಳಿಲ್ಲದೆ ನೆಮ್ಮದಿಯಾಗಿರುವಂತ ಒಂದು ರಿಲೇಶನ್ಶಿಪ್ ಹೆಲ್ತಿ ರಿಲೇಶನ್ಶಿಪ್ ಅಂತ ನನ್ನ ಅನಿಸಿಕೆ. ಅದ್ರಲ್ಲೇ ಗಲಾಟೆಗಳಿದ್ರು ಕೂಡ 3 ವಾರದ ಹಿಂದೆ ನಡೆದಿದ್ದ ಜಗಳಕ್ಕೆ ಇವತ್ತು ಮತ್ತೆ ಅದನ್ನೇ ಟಾಪಿಕ್ ಎತ್ಕೊಂಡು ಜಗಳ ಆಡುವಂತ ಒಂದು ರಿಲೇಶನ್ಶಿಪ್ ಇದ್ರೆ ಅದು ಹೆಲ್ತಿ ಅಲ್ಲ. ಪ್ಲಸ್ ಏನಾದ್ರೂ ಒಂದು ಕಾನ್ಫ್ಲಿಕ್ಟ್ ನಡೆದಿತ್ತು ಅಂದ್ರೆ ಅದನ್ನ ರಿಸಾಲ್ವ್ ಮಾಡ್ಕೊಂಡು ಮುಂದೆ ಬರೋದೆ ಹೆಲ್ತಿ ರಿಲೇಶನ್ಶಿಪ್ ಅಲ್ಲಿ ಕಾಣಿಸೋದು. ಆಗ ಒಬ್ರಿಗೊಬ್ರು ತಮಾಷೆ ಮಾಡ್ಕೊಂಡು ಖುಷಿಯಾಗಿರೋದೆ ಹೆಲ್ತಿ ರಿಲೇಶನ್ಶಿಪ್. ಯಾವ್ದಾಗ್ಲೂ ಮುಖ ಉಪ್ಪ ಅಂತ ಇಟ್ಕೊಂಡಿದ್ರೆ ಅದು ಹೆಲ್ತಿ ರಿಲೇಶನ್ಶಿಪ್ ಅಲ್ಲ. ಸೊ ರಿಯಲ್ ಲವ್ ಗಿವ್ಸ್ ಯು ಕಾಮ್ನೆಸ್, ನಾಟ್ ಕನ್ಫ್ಯೂಷನ್. ಇಫ್ ಯು ನೋ, ಲೈಕ್ a healthy relationship is something like when you see someone's messages, you will feel happy talking to them. If you receive a phone call, you feel like talking to them more. And if you see someone with you who is very friendly and you have a good partner with you, you spend more time together. Hardly we see such relationships because everybody is having their own perceptions, alva? So ಅವ್ರ ಬಗ್ಗೆ ಅವ್ರಿಗೆ ಅಷ್ಟೊಂದು ಕನ್ಫ್ಯೂಷನ್ಸ್ ಇದ್ದಾಗ ಬೇರೆಯವ್ರನ್ನೆಲ್ಲ ಅರ್ಥ ಮಾಡ್ಕೊಂತಾರೆ. ಸೊ ಆ ಕನ್ಫ್ಯೂಷನ್ಸ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಹ್ಯಾಪಿಯಾಗಿ ಲೈಫ್ ಲೀಡ್ ಮಾಡೋದೇ ಒಂದು ಹೆಲ್ತಿ ರಿಲೇಶನ್ಶಿಪ್ ನ ಹೈಲೈಟೆಡ್ ಫ್ಯಾಕ್ಟರ್ ಆಗಿರುತ್ತೆ. ಸೊ ಫ್ಯಾಮಿಲಿ ಆಗ್ಲಿ ಫ್ರೆಂಡ್ಸ್ ಆಗ್ಲಿ ಲವರ್ಸ್ ಆಗ್ಲಿ ಅಥವಾ ಯಾವುದೇ ಒಂದು ರಿಲೇಶನ್ಶಿಪ್ ನಲ್ಲಿ ಇರ್ತೀರಾ ಅಂದ್ರೆ you'll feel totally happy and you'll feel very different. Friends agli, family agli, love relationships agli, ಯಾವುದೇ ತರದ relationship agli looks healthy and you feel totally, completely blessed in that relationship, and that's one healthy relationship. Feel consistently you're feeling very ಗುಡ್, ಮೂಡ್ ಸ್ವಿಂಗ್ಸ್ ಆಗ್ತಿಲ್ಲ, ಬೇಜಾರಾಗಲ್ಲ, ಒಂದು ನಾರ್ಮಲಿ ಹ್ಯಾಪಿ ಕೈಂಡ್ ಆಫ್ ಥಿಂಗ್ ಅಂದ್ರೆ ಯು ಆರ್ ಇನ್ ಅ ಗುಡ್ ರಿಲೇಶನ್ಶಿಪ್. ಯು ಡೋಂಟ್ ಹ್ಯಾವ್ ಟು ಗೆಸ್ ಎವ್ರಿ ಡೇ ಇವತ್ತು ಇವ್ರ ಮೂಡ್ ಹೆಂಗಿರುತ್ತೋ, ಯಪ್ಪ ಹೆಂಗ್ ಮಾತಾಡೋದು, ಈ ಮೂಡ್ ಬಗ್ಗೆ ಗೆಸ್ಸಿಂಗೇ ಬೇಕಾಗಿರಲ್ಲ. ಯು ಕ್ಯಾನ್ ಟಾಕ್ ಟು ದಟ್ ಪರ್ಸನ್ ಎನಿ ಟೈಮ್ ಅಂಡ್ ಎವ್ರಿ ಟೈಮ್. ಲೈಕ್ ಯಾವಾಗಾದ್ರೂ ಕಾಲ್ ಮಾಡಿದ್ರು ದಟ್ ಪರ್ಸನ್ ಇನ್ ದ ಸೇಮ್ ಮೂಡ್, ಅಂಡ್ ಇಫ್ ದರ್ ಮೂಡ್ ಆಫ್ ಆಲ್ಸೋ ದೇ ವಿಲ್ ಟೆಲ್ ಯು ಲೈಕ್ ದಿಸ್ ಹ್ಯಾಪನ್, ದಟ್ಸ್ ವೈ ಐ ಆಮ್ ಇನ್ ಮೂಡ್ ಆಫ್ ರೈಟ್ ನೌ ಅಂತ. ಒಂದು ಒಳ್ಳೆ ಬಾಂಡಿಂಗ್ ತರ ಇಟ್ಕೊಳ್ಳೋಂತ ಒಂದು ಇರೋಂಥ ಒಂದು ಪರ್ಸನಾಲಿಟೀಸ್ ನಿಮ್ ಸುತ್ತಮುತ್ತ ಇದ್ರೆ ಬಿಡಬೇಡಿ ಅವ್ರನ್ನ. ಸೊ ಹೆಲ್ತಿ ರಿಲೇಶನ್ಶಿಪ್ಸ್ ನಲ್ಲಿ 5 ಫ್ಯಾಕ್ಟರ್ಸ್ ಇರುತ್ತೆ. ತುಂಬಾ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಅಗೇನ್, ಇಫ್ ಯು ಆರ್ ಇನ್ 10th ಸ್ಟ್ಯಾಂಡರ್ಡ್, ಕಾಲೇಜ್ಗೆ ಹೋಗೋ ಹೆಣ್ಮಕ್ಳು, ಹೊಸದಾಗಿ ಮದ್ವೆ ಆಗಿರೋರು, ಹೊಸದಾಗಿ ಕಂಪ್ನಿ ಜಾಯ್ನ್ ಆಗಿರೋರು ಅಥವಾ ರಿಲೇಶನ್ಶಿಪ್ ಅಲ್ಲಿ ಇರೋರ್ಗೆ ಈ ಫ್ಯಾಕ್ಟರ್ಸ್ ತುಂಬಾನೇ ಹೆಲ್ಪ್ ಆಗುತ್ತೆ. 5 ಫ್ಯಾಕ್ಟರ್ಸ್. ಫಿಯರ್ ಅನ್ನೋದು ನಿಮ್ಗೆ ಈ ಪರ್ಟಿಕ್ಯುಲರ್ ರಿಲೇಶನ್ಶಿಪ್ ಅಲ್ಲೇ ಭಯ ಅನ್ನೋದೇ ಇರಲ್ಲ, ಬಿಂದಾಸ್ ಆಗಿರ್ತೀರಾ. ಮತ್ತೆ ತುಂಬಾ ಕೇರ್ಫುಲ್ ಆಗಿರೋ ನೆಸೆಸಿಟಿ ಇಲ್ಲ. ಏನಾದ್ರು ಮಾತಾಡ್ಬೇಕಾದ್ರೆ, ಏನಾದ್ರು ಡ್ರೆಸ್ ಮಾಡ್ಕೊಬೇಕಾದ್ರೆ, ಅಥವಾ ಏನೇ ಒಂದು ಕಾನ್ವರ್ಸೇಷನ್ ಮಾಡ್ಬೇಕಾದ್ರೆ, ಅಥವಾ ಕೂತ್ಕೊಳೋದು ನಿಂತ್ಕೊಳೋದು, ಇದ್ರ ಬಗ್ಗೆ ಯೋಚನೆ ಮಾಡೋ ಅಂತ ನೆಸೆಸಿಟಿನೇ ಇರಲ್ಲ. ಕೇರ್ಫುಲ್ನೆಸ್ ಅಂತ ಪ್ರಾಬ್ಲಮ್ಮೇ ಆಗಿರಲ್ಲ. ಪ್ಲಸ್ ಯು ವಿಲ್ ಫೀಲ್ ವೆರಿ ಸೇಫ್ ಅಂಡ್ ಸೆಕ್ಯೂರ್. ಇಫ್ ಸಮ್ಮನ್ ಟಚಸ್ ಆಲ್ಸೋ ಯು ವಿಲ್ ಫೀಲ್ ಸೇಫ್ ಅಂಡ್ ಸೆಕ್ಯೂರ್. ಲೈಕ್ that's my person, that's my friend, that's my mother, that's my father, that's my brother. ಅಥವಾ ಒಂದು ಒಳ್ಳೆ ಬಾಂಡಿಂಗ್. ಹೆಣ್ಮಕ್ಳಿಗೆ ಇಟ್ಸ್ ಆಟೋಮೇಟೆಡ್, ಯು ಕ್ಯಾನ್ ಜಸ್ಟ್ ಫೀಲ್ ಫ್ರಮ್ ದ ಟಚ್ ಅಲ್ಲ. ಸೊ ಯು ವಿಲ್ ಫೀಲ್ ಕಂಫರ್ಟ್ ದೇರ್.
And then observation wise, if someone sees you and makes you smile, that's a good healthy relationship. You are feeling seen. Like ಹೆಣ್ಮಕ್ಳಿಗೆ usually they like to be seen ಅಲ್ಲ. So if somebody, you are in a good friendship, they see you and they smile at you and you see them, you smile back at them, that bonding is good ಅಂತಂದ್ರೆ you'll feel good about it. Fifth factor, most important, you'll feel respected. So ಏನೇ ಮಾತಾಡ್ತಿದ್ರು there's no ಕಿಂಡಲ್ ಮಾಡೋದೆಲ್ಲ ತಮಾಷೆ one time two time, but you can understand it, it's becoming something different ಅಂದ್ರೂ ನಿಮ್ಗೆ ಅರ್ಥ ಆಗುತ್ತೆ ಅಲ್ಲ. So you'll where there is respect for you, you can sustain in that relationship. ಹಾಗಾಗಿ ಬರೀ ತಗೊಳೋದೇ ಅಲ್ಲ, ನಾನು ಈ 5 ಫ್ಯಾಕ್ಟರ್ಸ್ ಏನೇ ಹೇಳಿದೆ ಅದು ನಿಮ್ಮಲ್ಲೂ ಇರಬೇಕು ವಾಪಸ್ ಕೊಡೋದಕ್ಕೆ. ಸೊ ಬೇರೆಯವ್ರಿಗೆ ಫಿಯರ್ ಆಗದೆ ಇರೋ ಥರ ನಡ್ಕೊಬೇಕು, ಅವ್ರನ್ನ ಕೇರ್ಫುಲ್ ಆಗಿ ನೋಡ್ಕೊಬೇಕು, ಅವ್ರನ್ನ ಸೇಫ್ ಆಗಿ ನೋಡ್ಕೊಬೇಕು, ಅವ್ರನ್ನ ದೇರ್ ಪ್ರೆಸೆನ್ಸ್ನ ಫೀಲ್ ಮಾಡಿಸ್ಬೇಕು, ರೆಸ್ಪೆಕ್ಟ್ ಕೊಡಬೇಕು. ನಿಮ್ಗೆ ಹೇಗೆ ಅದನ್ನು ತಗೊಬೇಕು ಅಂತ ಇಷ್ಟ ಆಗುತ್ತೆ ಅದನ್ನೇ ನೀವು ಕೂಡ ಕೊಡಬೇಕಾಗುತ್ತೆ. ಅವಾಗ್ಲೇನೆ ಒಂದು ರಿಲೇಶನ್ಶಿಪ್ಗೆ ಒಂದು ಅರ್ಥ ಬರೋದು, ಹೈಲೈಟೆಡ್ ಫ್ಯಾಕ್ಟರ್ ಆಗಿ ಕಾಣಿಸ್ಕೊಳೋದು. ಹೆಲ್ತಿ ರಿಲೇಶನ್ಶಿಪ್ಸ್ ನಲ್ಲೇ ಮಿಸ್ಟೇಕ್ಸ್ಗೆ ಅಥವಾ ಹ್ಯೂಮಿಲೇಷನ್ಸ್ಗೆ ಜಾಗನೇ ಇರೋದಿಲ್ಲ. ಹೆಲ್ತಿ ಪೀಪಲ್ ಕರೆಕ್ಟ್ ಯು ಪ್ರೈವೇಟ್ಲಿ, ನಾಟ್ ಪಬ್ಲಿಕ್ಲಿ. ಯಾವಾಗಲೇ ಆಗಲಿ ಯಾರೇ ಏನಾದರೂ ತಪ್ಪು ಮಾಡಿದ್ರೆ ಪಬ್ಲಿಕ್ಕಲ್ಲೇ ಯಾರು ನಿಮ್ಮನ್ನ ಬೈಯೋದಿಲ್ಲ, ಯಾರು ನಿಮ್ಮನ್ನ ಹ್ಯೂಮಿಲಿಯೇಟ್ ಮಾಡೋದಕ್ಕೆ ಹೋಗೋದೇ ಇಲ್ಲ. ಏನೇ ಆದ್ರೂ ನೋಡಪ್ಪ ಹಿಂಗಿದೆ, ನನ್ನ ಫೀಲಿಂಗ್ಸ್ ಈ ಥರ ಆಯಿತು, ಆದರೆ ನೀನು ಎಲ್ಲರ ಮುಂದೆ ಹಿಂಗೆ ಮಾಡಿದ್ದು ಸರಿನಾ ಅಂತ ಒಂದು ಟಾಪಿಕ್ ರೇಸ್ ಮಾಡಿದಾಗ ಅದು ರಾಂಗ್ ಆಗಿ ಕಾಣಿಸುತ್ತೆ. ಸೊ ಎನಿಬಡಿ ಹೂಸ್ ವಯೋಲೇಟಿಂಗ್ ದೀಸ್ ಥಿಂಗ್ಸ್ನು ಬಿ ವೆರಿ ಕೇರ್ಫುಲ್ ವಿತ್ ದೆಮ್. ಹೇಳ್ದ ಹಾಗೆ ಯು ಗ್ರೋ ಟುಗೆದರ್, ಯು ಡೋಂಟ್ ಶ್ರಿಂಕ್ ಟುಗೆದರ್, ಯು ಗ್ರೋ, ಎಕ್ಸ್ಪ್ಯಾಂಡ್ ಟುಗೆದರ್. ಗ್ರೋತ್ ಇಸ್ ಮ್ಯೂಚುವಲ್, ನಾಟ್ ಒನ್ ಸೈಡೆಡ್. ಸೊ whenever you are in a healthy relationship, talk to each other, live a happy life. ಒಬ್ರೊಬ್ರು ಕಾಲು ಎಳೀರಿ, ಜಗಳ ಆಡಿ, ಬಟ್ ನಾಟ್ ಫಾರ್ ಅ ಲಾಂಗರ್ ಟೈಮ್. ಅದನ್ನ ಡ್ರ್ಯಾಗ್ ಮಾಡೋದಕ್ಕೆ ಹೋಗಬೇಡಿ, ಇಟ್ ಬಿಕಮ್ಸ್ ಸಮಥಿಂಗ್ ಡಿಫ್ರೆಂಟ್. ಸೊ ಆ್ಯಂಡ್ ಯಾರೇ ಆಗಲಿ ಒಂದು you want to start up something, you want to do something, and you encourage them. It's not all the time monetarily antane agli, but emotional bonding wise kuda necessary agutte. ಯಾವುದೇ ಫ್ಯಾಮಿಲೀಸು ಪರ್ಫೆಕ್ಟ್ ಅಂತ ಇರೋದಿಲ್ಲ, ಎಲ್ಲ ಕಡೆ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಯಾವುದೇ ಫ್ರೆಂಡ್ಶಿಪ್ ಆಗಲಿ ಪರ್ಫೆಕ್ಟ್ ಟ್ರೂ ಫ್ರೆಂಡ್ಶಿಪ್ ಅಂತಾನೂ ಆಗಲ್ಲ. ಓವರ್ ಅ ಪೀರಿಯಡ್ ಆಫ್ ಟೈಮ್ ಅದು ಒಂಥರ ಡಿಫ್ರೆಂಟ್ ಆಗೇ ಕಾಣಿಸ್ಕೊಳುತ್ತೆ. ಜಗಳಗಳಿರುತ್ತೆ, ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ, ಅಥವಾ ಮಾಕಿಂಗು ಇರುತ್ತೆ. ಆದರೆ ಅದು once they understand this is what it is, and they change themselves. In healthy relationships, they don't make you feel hurt, they don't feel you ignored, they don't your presence matter. ಅಂತ ರಿಲೇಶನ್ಶಿಪ್ಪು ವ್ಯಾಲ್ಯೂ ಕೊಡಬೇಕಾಗುತ್ತೆ. ಯಾರು ನಿಮಗೆ ವ್ಯಾಲ್ಯೂನೇ ಕೊಡ್ತಾ ಇಲ್ಲ, ನಿಮ್ಮ ಟೈಮ್ಗೂ ವ್ಯಾಲ್ಯೂ ಕೊಡ್ತಿಲ್ಲ, ನಿಮ್ಮ ಬಿಹೇವಿಯರ್ ಏನು ಅಂತಾನೆ ಗೊತ್ತಿಲ್ಲ ಅವ್ರಿಗೆ, ಆಮೇಲಿಂದ ನಿಮ್ಮ ಕಣ್ಣೀರೇನು ಅನ್ನೋದೇ ಅರ್ಥ ಆಗಲ್ಲ ಅವ್ರಿಗೆ, ಅಥವಾ ನೀವು ಏನು ಮಾಡ್ತಿದ್ದೀರಾ ಅನ್ನೋದು ಅವ್ರಿಗೆ ಮ್ಯಾಟ್ರೇ ಆಗಲ್ಲ ಅಂತ ಅಂದರೆ ಅಂಥ ರಿಲೇಶನ್ಶಿಪ್ಸು ಯೋಚನೆ ಮಾಡ್ಬೇಕಂತದ್ದು ರಿಲೇಶನ್ಶಿಪ್ಸ್. ಪೀಸ್ ಇಸ್ ದ ರಿಯಲ್ ಲವ್ ಲ್ಯಾಂಗ್ವೇಜ್ ಇನ್ ಅ ಹೆಲ್ತಿ ರಿಲೇಶನ್ಶಿಪ್. ಯಾವಾಗಲೇ ಆಗಲಿ ನೆಮ್ಮದಿಯಾಗಿರೋದನ್ನ ಪ್ರಯಾರಿಟಿ ಮಾಡ್ಕೊತಾರಲ್ಲ, ಅದು ಹೆಲ್ತಿ ರಿಲೇಶನ್ಶಿಪ್ಸ್. ಯಾವಾಗಲೇ ಆಗಲಿ ಖುಷಿಯಾಗಿರ್ಬೇಕು, ಕಾಮಿಡಿ ಮಾಡಿ, ನಗಾಡಿ, ಖುಷಿಯಾಗಿರಿ. ಸ್ಮಾಲ್ ಎಕ್ಸ್ಪ್ಲನೇಷನ್ ಹೇಳ್ತೀನಿ. ಪೀಸ್ ಇಸ್ ಪ್ರೂಫ್ ಆಫ್ ಸೇಫ್ಟಿ ಆ್ಯಂಡ್ ಸೇಫ್ಟಿ ಇಸ್ ಪ್ರೂಫ್ ಆಫ್ ಲವ್. ರಿಲೇಶನ್ಶಿಪ್ಸ್ ವೈಸ್ ನೀವು ಆಫೀಸ್ನಲ್ಲಿರ್ಬೋದು, ಕಾಲೇಜಲ್ಲಿರ್ಬೋದು, ಸ್ಕೂಲಲ್ಲಿರ್ಬೋದು, ಅಥವಾ ನೀವು ಯಾವುದೇ ಒಂದು ಒಳ್ಳೆ ರಿಲೇಶನ್ಶಿಪ್ಪಲ್ಲಿ ಇದ್ದೀರಾ ಅಂತ ಅಂದರೆ ಟೆಲ್ ಮೀ ದ್ಯಾಟ್ ಥ್ಯಾಂಕ್ ಯು, ಐ ಆಮ್ ಬ್ಲೆಸ್ಡ್ ಇನ್ ಅ ಹ್ಯಾಪಿ ರಿಲೇಶನ್ಶಿಪ್ ಅಂತ. ಸೊ ಅದು ಯೂನಿವರ್ಸ್ ಕೂಡ ಕೇಳುತ್ತೆ, 4 ಜನರಿಗೂ ಅದು ಅರ್ಥ ಆಗುತ್ತೆ. ಎಷ್ಟೊಂದು ಜನ ಹ್ಯಾಪಿ ರಿಲೇಶನ್ಶಿಪ್ಪಲ್ಲಿ ಇದ್ದಾರೆ ಅನ್ನೋದು ನಾವು ಒಂದು ಪಾಸಿಟಿವಿಟಿ ಸ್ಪ್ರೆಡ್ ಮಾಡೋಣ. ಸೊ ಮೆನ್ಷನ್ ಇನ್ ದ ಕಮೆಂಟ್ ದಟ್ ಐ ಆಮ್ ಬ್ಲೆಸ್ಡ್ ಇನ್ ಅ ಹ್ಯಾಪಿ ರಿಲೇಶನ್ಶಿಪ್, ಥ್ಯಾಂಕ್ ಯು ಅಂತ ಮೆಸೇಜ್ ಮಾಡಿ. ಅದು ನಿಮಗೂ ಒಂದು ಫೀಲಿಂಗ್ ಕೊಡುತ್ತೆ, ಆಮೇಲೆ ನೋಡಿದವ್ರಿಗೂ ಕೂಡ ಖುಷಿ ಆಗುತ್ತೆ. ಎಷ್ಟು ಜನ ಖುಷಿಯಾಗಿದ್ದಾರೆ, ನಾವು ಕೂಡ ನಮ್ಮ ಫ್ಯಾಮಿಲಿನಲ್ಲೇ ಏನೇ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ರು ಅದನ್ನು ಸರಿ ಮಾಡ್ಕೊಬೇಕು ಅಂತ ಈ ವಿಡಿಯೋನಲ್ಲಿ ಮೂಲಕನಾದರೂ ಒಂದು ಸ್ವಲ್ಪ ಅರ್ಥ ಮಾಡ್ಕೊತಾರೆ. ಎಲ್ಲೇ ಆದರೂ ಅದು ಸ್ಟಾರ್ಟ್ ಆಗೋದು ಹೆಣ್ಮಕ್ಳಿಂದ. ಸೊ ಯಾವುದೇ ಆಗಲಿ ಒಂದು ಚೇಂಜ್ ತರಬೇಕು ಅಂದರೆ ನೀವೇ ಶುರು ಮಾಡ್ಕೊಳ್ಳಿ, ಒಂದು ಒಳ್ಳೆ ಬಾಂಡಿಂಗ್ನ ಬೆಳೆಸ್ಕೊಳ್ಳಿ.
ಆ ಕಡೆ ಈ ಕಡೆ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಇಟ್ಸ್ ಫ್ಯಾಮಿಲಿ, ಇಟ್ಸ್ ಅ ಬಾಂಡಿಂಗ್ ದಟ್ ಯು ಬಿಲ್ಡ್ ಫಾರ್ ಈಚ್ ಅದರ್. ಸ್ಕೂಲು ಕಾಲೇಜಲ್ಲೇ ಇರೋ ಹೆಣ್ಮಕ್ಳಿಗಾದ್ರೆ ಬಿ ವೆರಿ ಕೇರ್ಫುಲ್ ವೆನ್ ಯು ಆರ್ ಗೆಟಿಂಗ್ ಸಂಬಡಿ ಕ್ಲೋಸರ್. Not a good world around. You should be very very careful when you're talking to someone or sharing information with someone also. Not that I'm scaring you, but be very careful ashte. Okay na? So let me end this video by telling that you all be happy in a happy relationship, and don't forget to comment, like, subscribe and follow. And if you have any of your friend who's going through some tough times, please tell them to message me on Instagram so that I'll add them to the WhatsApp community. Take care.